ನಮಸ್ಕಾರ, ಜಸ್ಟ್ ರಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಚಂದನವನದಲ್ಲಿ ಹಾಗೂ ಕಿರುತೆರೆಯಲ್ಲಿ ತಮ್ಮ ನಟನೆಯಿಂದ ಮಾತ್ರ ಅಲ್ಲದೆ ಬಿಗ್ ಬಾಸ್ ಅನ್ನೋ ಒಂದು ಅದ್ಭುತವಾದ ಬಿಗ್ ಪ್ಲ್ಯಾಟ್ಫಾರ್ಮಲ್ಲಿ ತಮ್ಮ ನೈಜತೆಯಿಂದ, ತಮ್ಮ ಸರಳ ಒಂದು ಬಿಹೇವಿಯರಿಂದ ಹಲವಾರು ಫ್ಯಾನ್ ಬೇಸ್ನ ಕ್ರಿಯೇಟ್ ಮಾಡ್ಕೊಂಡಂತಹ ಕಾವ್ಯ ಅವ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋ ಆಗಿರುತ್ತೆ. ನಿಮಗೊಂದು ಸೂಪರ್ ನ್ಯೂಸ್ ಕೂಡ ಇದೆ. ಒಂದು ಇಂಟರ್ವ್ಯೂನಲ್ಲಿ ಕಾವ್ಯ ಅವರು ತಮ್ಮ ಮನಸ್ಸಿನ ಮಾತನ್ನು ಹಂಚಿಕೊಂಡಿದ್ದಾರೆ. ಹೌದು, ತಮ್ಮ ರಹಸ್ಯ ಕ್ರಷ್ ಯಾರು ಅನ್ನೋದನ್ನು ಅವರೇ ರಿವೀಲ್ ಮಾಡಿದ್ದಾರೆ. ಯಾರು ಆ ಕ್ರಷ್ ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋ ಆಗಿರುತ್ತೆ. ಬನ್ನಿ ಇವತ್ತಿನ ಈ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ಶುರು ಮಾಡೋಣ. ಇಂಡಸ್ಟ್ರಿಯಲ್ಲಿರುವಂತಹ ಒಬ್ಬ ನಟನ ಮೇಲೆ ಕಾವ್ಯ ಅವರಿಗೆ ಕ್ರಷ್ ಆಗಿತ್ತಂತೆ. ಅಫ್ಕೋರ್ಸ್ ಹಲವಾರು ನಟಿಯರ ಮೇಲೆ ಹಲವಾರು ಜನರಿಗೆ ಕ್ರಷ್ ಆಗೇ ಆಗಿರುತ್ತೆ. ಇದ್ದರೆ ಹೀಗಿರಬೇಕಪ್ಪ ನನ್ನ ಹುಡುಗ ಅನ್ನೋ ಒಂದು ಮೈಂಡ್ಸೆಟ್ ಎಲ್ಲರಲ್ಲೂ ಕೂಡ ಇರುತ್ತೆ. ಅದು ಹುಡುಗಾನೇ ಆಗಿರ್ಬೋದು ಅಥವಾ ಹುಡುಗಿನೇ ಆಗಿರ್ಬೋದು. ಇಂಟರ್ವ್ಯೂನಲ್ಲಿ ಆ್ಯಂಕರ್ ನಿಮ್ಮ ಫೇವ್ರೆಟ್ ಹೀರೋ ಯಾರು, ಯಾರ ಮೇಲೆ ನಿಮ್ಗೊಂಥರ ಸ್ಪೆಷಲ್ ಕ್ರಷ್ ಇದೆ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೆ ಕೇಳಿದಾಗ ಕಾವ್ಯ ಅವರು ಸ್ವಲ್ಪವೂ ಯೋಚನೆ ಮಾಡದೆ ಹೇಳಿದ್ದು ಒಂದೇ ಒಂದು ಹೆಸರು, ಅದು ನಮ್ಮ ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಯಶ್ ಅವರ ಹೆಸರು ಅಂತಲೇ ಹೇಳ್ಬೋದು. ಕಾವ್ಯ ಅವರು ಹೇಳುವ ಪ್ರಕಾರ ಯಶ್ ಅವರ ಪರ್ಸ್ನಾಲಿಟಿ, ಆ್ಯಟಿಟ್ಯೂಡ್ ಮತ್ತು ಅವರು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋ ಶೈಲಿ ಅಂದರೆ ಅವರಿಗೆ ತುಂಬಾ ಇಷ್ಟವಂತೆ. ಯಶ್ ಅವರ ಹಾರ್ಡ್ ವರ್ಕ್ ಮತ್ತು ಸಿನಿಮಾ ಮೇಲಿರೋ ಡೆಡಿಕೇಶನ್ ಎಲ್ರಿಗೂ ಪ್ರೇರಣೆ. ನನಗೂ ಸಹ ಅವರ ಮೇಲೆ ಒಂದು ಸ್ಪೆಷಲ್ ಕ್ರಷ್ ಇದೆ ಅಂತ ಕಾವ್ಯ ಚಂದವಾಗಿ ಹೇಳ್ಕೊಂಡಿದ್ದಾರೆ. ಎಲ್ಲ ಇಂಡಸ್ಟ್ರಿಗಳಲ್ಲಿಯೂ ಕೂಡ ನಟ ನಟಿಯರಿರಬಹುದು ಅಥವಾ ಯಾರಿಗೆ ಒಂದು ಫ್ಯಾನ್ ಬೇಸ್ ಹುಟ್ಕೊಳ್ಳುತ್ತೆ ಅಂದರೆ ಅದು ಕೇವಲ ಕ್ರಷ್ ಆಗಿರಲಿಕ್ಕಿಲ್ಲ, ಹಾಗೆಯೇ ಅವರ ಮೇಲಿನ ಪ್ರೀತಿ ಮಾತ್ರ ಕಾರಣ ಆಗಿರಲ್ಲ. ಒಂದೇನೋ ಮೋಟಿವ್ ಇಟ್ಕೊಂಡು ಒಬ್ಬರ ಮೈಂಡ್ಸೆಟ್ನಲ್ಲಿ ಒಂದು ಮೋಟಿವ್ ಇರುತ್ತೆ. ಆ ಮೋಟಿವ್ನ ಒಬ್ಬ ವ್ಯಕ್ತಿಯ ಒಂದು ಶೈಲಿಯಲ್ಲಿರ್ಬೋದು ಅಥವಾ ಮಾಡಿರೋ ಸಿನಿಮಾದಲ್ಲಿರ್ಬೋದು ಅಥವಾ ಅವರು ಮಾತಾಡಿರೋ ಒಂದಿಷ್ಟು ಮಾತುಗಳಲ್ಲಿರ್ಬೋದು. ಆ ಒಂದು ಕನೆಕ್ಟ್ ಆದಾಗಲೇ ಒಂದು ಕ್ರಷ್ ಅಂತ ಆಗೋದು, ಒಂದು ಪ್ರೀತಿ ಅಂತ ಹುಟ್ಟೋದು, ಅಥವಾ ನಾನು ಅವರ ಫ್ಯಾನ್ ಆಗ್ತೀನಿ, ಫಾಲೋವರ್ ಆಗ್ತೀನಿ ಅನ್ನೋದು ಹುಟ್ಕೊಳ್ಳೋದು ಅಲ್ಲಿಂದಾನೆ. ಇನ್ನು ಸಿನಿಮಾಗಳಲ್ಲಿ ಅವರ ಮಾಡಿದಂತಹ ಪಾತ್ರಗಳಿರಬಹುದು ಅಥವಾ ಆ ಪಾತ್ರಗಳಿಗೆ ಅವರು ಜೀವ ತುಂಬಿರೋದಾಗಿರ್ಬೋದು, ಒಂದಿಷ್ಟು ಮನಸ್ಸನ್ನು ಕನೆಕ್ಟ್ ಮಾಡ್ಕೊಂಡು ಬಿಡುತ್ತೆ. ಆ ಒಂದು ಪಾತ್ರ ಆಗಿರ್ಬೋದು, ಒಂದು ಮಾತಾಗಿರ್ಬೋದು, ಒಂದು ಸ್ಟೈಲ್ ಆಗಿರ್ಬೋದು, ಒಂದು ಲುಕ್ ಆಗಿರ್ಬೋದು, ಎಲ್ಲವೂ ಕೂಡ ಒಬ್ಬ ಮನುಷ್ಯನ ಒಂದು ಕನೆಕ್ಟ್ ಮಾಡಿಸ್ಬಿಡುತ್ತೆ ಆ ಒಂದು ಲುಕ್ಗೆ. ಅಂತಹದ್ರಲ್ಲಿ ಒಂದಿಷ್ಟು ಜನ ಫಾಲೋ ಮಾಡ್ತಾನೋ ಇರ್ತಾರೆ, ಹಾಗೆ ಅವರು ಬೆಳೆದು ಬಂದಿರೋ ರೀತಿ ನೋಡಿ ಫಾಲೋ ಮಾಡೋರು ಇರ್ತಾರೆ. ಅಂತಹ ಒಂದು ಬೆಳವಣಿಗೆಯಲ್ಲಿ ಯಶ್ ಅವರ ಒಂದು ಬೆಳವಣಿಗೆಯೂ ಕೂಡ ಒಂದು ಅದ್ಭುತವಾದ ಮಿರಾಕಲ್ ಅಂತಲೇ ಹೇಳ್ಬೋದು. ಯಶ್ ಅವರು ಎಷ್ಟು ಡೆಡಿಕೇಶನ್ನಿಂದ, ಎಷ್ಟೆಲ್ಲ ನೋವು ಪಟ್ಟು, ಎಷ್ಟೆಲ್ಲ ಅವಮಾನವನ್ನು ಸಹಿಸ್ಕೊಂಡು, ಎಷ್ಟೆಲ್ಲ ಕಷ್ಟ ಬಿದ್ದು ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಒಂದಿಷ್ಟು ಇಂಟರ್ವ್ಯೂಸ್ಗಳಲ್ಲಿ ಯಶ್ ಅವರು ಹೇಳ್ಕೊಂಡಿದ್ದಾರೆ, ಫುಟ್ಪಾತ್ ಮೇಲೂ ಮಲ್ಕೊಂಡು ಬಿಟ್ಟಿದ್ದೀನಿ ನಾನು ಸಿನಿಮಾಗೋಸ್ಕರ ಅಂತ. ಅಂತಹ ಫುಟ್ಪಾತ್ ಮೇಲೆ ಮಲಗಿರುವಂತಹ ವ್ಯಕ್ತಿ ಇವತ್ತು ಒಂದು ಅರಮನೆಯಲ್ಲೇ ಮಲಗುವಂತಹ ಚಾನ್ಸ್ ಅವ್ರದ್ದಾಗಿದೆ. ಆ ಚಾನ್ಸ್ ಸುಮ್ಮನೆ ಬಂದಿರೋದಲ್ಲ, ಬರೀ ಲಕ್ ಮೇಲೆ ಬಂದಿರೋದಲ್ಲ. ಅಲ್ಲಿ ಕಷ್ಟ, ಆ ಕಷ್ಟಕ್ಕೆ ತನ್ನನ್ನು ಹೇಗೆ ಬಳಸ್ಕೊಂಡ ಆ ವ್ಯಕ್ತಿ ಅನ್ನೋದು ಕೂಡ ತುಂಬ ಅಂದರೆ ತುಂಬ ಮುಖ್ಯ ಆಗತ್ತೆ. ಕಷ್ಟ ಬರುತ್ತೆ, ಕಠಿಣವಾದ ಸಮಯ ಬರುತ್ತೆ ಅಂತ ಅವೆಲ್ಲವನ್ನು ಕೂಡ ನಾವು ದೂಡಿಕೊಂಡು ಹೋಗಲಿಲ್ಲ ಅಂತ ಅಂದರೆ ಇವತ್ತು ಒಬ್ಬ ವ್ಯಕ್ತಿಗೆ, ಒಂದು ಮನುಷ್ಯನಿಗೆ ಕನೆಕ್ಟ್ ಆಗೋದು, ಫಾಲೋವರ್ಸನ್ನು ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ. ಒಬ್ಬರಿಗೆ ಪ್ರೇರಣೆ ಆಗೋ ಹಾಗೆ ಬದುಕೋದಿದೆಯಲ್ಲ, ಅದು ಆ ವ್ಯಕ್ತಿ ನಮಗೆ ನೋಡೋದಕ್ಕೆ ಇವಾಗ ಸ್ಟೈಲಿಶ್ ಆಗಿ ಬ್ರ್ಯಾಂಡೆಡ್ ಡ್ರೆಸ್ಗಳನ್ನು ಹಾಕ್ಕೊಂಡು, ಬ್ರ್ಯಾಂಡೆಡ್ ವಾಚಸ್ಗಳಾಗಿರ್ಬೋದು, ಗಾಗಲ್ಸ್ ಆಗಿರ್ಬೋದು, ಒಂದು ಫೋನ್ ಇಟ್ಕೊಂಡಿದ್ದಾನೆ ಆ ಒಬ್ಬ ವ್ಯಕ್ತಿ ಬ್ರ್ಯಾಂಡೆಡ್ ಅಂತ ಅಂದರೆ, ಕೆಲವೊಂದಿಷ್ಟು ಜನಕ್ಕೆ ಆ ಒಂದು ಬ್ರ್ಯಾಂಡೆಡ್ ವಸ್ತುಗಳು ಸುಮ್ಮನೆ ಬಂದಿರಲ್ಲ. ಅಲ್ಲಿ ಹಾರ್ಡ್ ವರ್ಕ್ ಇರುತ್ತೆ, ಪರಿಶ್ರಮ ಇರುತ್ತೆ, ಕಷ್ಟ ತಿಂದಿರ್ತಾನೆ ಆ ಮನುಷ್ಯ, ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗತ್ತೆ. ಅಂತಹ ಒಂದಿಷ್ಟು ಕಠಿಣ ಪರಿಶ್ರಮದಿಂದ ಬಂದಂತಹ ವ್ಯಕ್ತಿಗಳು ತುಂಬ ಅಂದರೆ ತುಂಬ ಬೇಗನೆ ಎಲ್ರಿಗೂ ಕೂಡ ಕನೆಕ್ಟ್ ಆಗಿಬಿಡ್ತಾರೆ. ಅಂತಹ ಒಂದು ಡೆಡಿಕೇಶನ್ನ ಇಷ್ಟಪಟ್ಟಂತಹ ಕಾವ್ಯ ಅವರು ಯಶ್ ಅವರ ಮೇಲೆ ಒಂದು ಕ್ರಷ್ ಹುಟ್ಕೊಂಡಿದೆ ಅಂತ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಳ್ತಾರೆ.
ಇನ್ನು ಹಲವಾರು ನಟ ನಟಿಯರಿಗಿರ್ಬೋದು, ಅದು ಸಿನಿಮಾ ನಟ ನಟಿಯರಿಗೆ ಇರಬಹುದು ಅಥವಾ ಸಿನಿಮಾ ಮಾಡ್ತೀನಿ ಅನ್ನೋ ಒಂದಿಷ್ಟು ಆಕಾಂಕ್ಷೆಗಳನ್ನು ಎಫರ್ಟ್ ಹಾಕ್ತಿರುವಂತಹ ಒಂದಿಷ್ಟು ಯುವಕರಿಗೆ ಯುವತಿಯರಿಗಿರಬಹುದು, ಹಾಗೆ ಸೀರಿಯಲ್ ಮಾಡ್ತಿರುವಂತಹ ಒಂದಿಷ್ಟು ಯುವಕ ಯುವತಿಯರಿಗಿರಬಹುದು. ಇಂತಹ ರೋಲ್ ಮಾಡೆಲ್ಸ್ಗಳು ತುಂಬ ಪ್ರೇರಣೆಯನ್ನು ಕೊಡ್ತಿರ್ತಾರೆ ಇಂತಹ ಜನ. ಅಂದರೆ ಕಷ್ಟಪಟ್ಟು ಏನು ಬಂದಿದ್ದಾರಲ್ಲ ಅಂತಹ ಒಂದಿಷ್ಟು ವ್ಯಕ್ತಿಗಳು ನಾನು ಹೀರೋ ಆಗಬೇಕು, ನಾನು ಈ ಒಂದು ಸಮಾಜದಲ್ಲಿ ಏನಾದರೂ ಹೆಸರನ್ನು ಮಾಡಬೇಕು, ನಾನು ದೊಡ್ಡ ಒಂದು ಪರದೆ ಮೇಲೆ ಬರಬೇಕು, ದೊಡ್ಡ ಸಿನಿಮಾ ಮಾಡಬೇಕು, ನಾನು 4-6 ಜನರಿಗೆ ಪರಿಚಿತಳಾಗಬೇಕು ಅನ್ನೋ ಒಂದಿಷ್ಟು ಕನಸುಗಳನ್ನು ಹೊತ್ಕೊಂಡು ಒಂದು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಿರೋದಾಗಿರ್ಬೋದು ಅಥವಾ ನಟನೆ ಕಲಿತಾ ಇರೋರಿಗಾಗಿರ್ಬೋದು, ಈ ಒಂದಿಷ್ಟು ವ್ಯಕ್ತಿಗಳು ತುಂಬ ಅಟ್ರ್ಯಾಕ್ಟ್ ಆಗೋದು ಅಥವಾ ಅವರನ್ನು ಫಾಲೋ ಮಾಡಲಿಕ್ಕೆ ಹಚ್ಚೋದು, ಇದೆಲ್ಲವೂ ಕೂಡ ಒಂದು ಈಗಿನ ಟ್ರೆಂಡಲ್ಲಿ ಇದೆಲ್ಲವೂ ಕೂಡ ಒಂದು ರೋಲ್ ಮಾಡೆಲ್ ಯಾರು ನಿಮಗೆ ಅಂತ ಒಂದು ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಆ ಒಬ್ಬ ವ್ಯಕ್ತಿ ಹೇಳ್ತಾನೆ ಯಶ್ ನನ್ನ ರೋಲ್ ಮಾಡೆಲ್, ಹಾಗೆ ನನ್ನ ರೋಲ್ ಮಾಡೆಲ್ ದರ್ಶನ್ ಅವರು, ಹೀಗೆ ಹಲವಾರು ಒಂದಿಷ್ಟು ಹೆಸರುಗಳನ್ನು ತೆಗಿತಾರೆ. ಕೇವಲ ನಾನು ಯಶ್ ಫ್ಯಾನು, ನಾನು ದರ್ಶನ್ ಫ್ಯಾನು, ನಾನು ಶಿವರಾಜ್ ಕುಮಾರ್ ಫ್ಯಾನು ಅಂತ ಹೇಳ್ಕೊಂಡು ಹೋಗೋದು ಮಾತ್ರ ಅಲ್ಲ, ಆ ಒಂದು ಕ್ರೇಜು ಆ ವ್ಯಕ್ತಿಗಳು ಹೇಗೆ ನಡ್ಕೊಂಡು ಬಂದರು, ಆ ವ್ಯಕ್ತಿಗಳು ಹೇಗೆ ಕಷ್ಟ ಬಿದ್ದರು ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಆ ವ್ಯಕ್ತಿಯ ಕಷ್ಟ ಇವತ್ತು ಆ ವ್ಯಕ್ತಿಯನ್ನು ಎಲ್ಲಿ ನಿಲ್ಲಿಸಿದೆ, ಆ ವ್ಯಕ್ತಿಯನ್ನು 4-6 ಜನರಿಗೆ ಪರಿಚಿತರಾಗಿ ಆ ವ್ಯಕ್ತಿಯ ಮುಖವನ್ನು ಕಂಡುಹಿಡಿದು ಆ ವ್ಯಕ್ತಿಯನ್ನು ನಾವು ಫಾಲೋ ಮಾಡ್ತೀವಿ ಅನ್ನೋದಾದರೆ ಆ ವ್ಯಕ್ತಿ ಏನು ಕಷ್ಟ ಬಿದ್ದಿದ್ದಾನೆ ಅನ್ನೋದನ್ನು ತಿಳ್ಕೊಂಡು ನಾವು ಕೂಡ ಅಂತಹದ್ದೇ ಒಂದು ಪ್ರಯತ್ನವನ್ನು ಮಾಡೋದರಲ್ಲಿ ಯಾವುದೇ ಕೂಡ ತಪ್ಪಿಲ್ಲ ಅಂತಲೇ ಹೇಳಬಹುದು. ಇನ್ನು ಮೊಗ್ಗಿನ ಮನಸ್ಸು ದಿನಗಳಿಂದ ಹಿಡಿದು KGF ಮತ್ತು ಟಾಕ್ಸಿಕ್ ವರೆಗೂ ಅವರ ಕಠಿಣ ಪರಿಶ್ರಮ, ಅಂದರೆ ಯಶ್ ಅವರ ಪರಿಶ್ರಮ, ಅವರ ಡ್ರೆಸ್ಸಿಂಗ್ ಸೆನ್ಸ್, ಗಡ್ಡದ ಲುಕ್ ಹಾಗೂ ಬಾಡಿ ಸ್ಟೈಲಿಶ್ ನಡವಳಿಕೆ, ತೆರೆ ಮೇಲೆ ಅವರು ತೋರಿಸುವ ಮಾಸ್ ಆ್ಯಟಿಟ್ಯೂಡ್, ಇವೆಲ್ಲವೂ ಕೂಡ ನನಗೆ ಇಷ್ಟ ಅಂತ ಕಾವ್ಯ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಯಶ್ ಅಂದರೆ ಕೇವಲ ಸಾಮಾನ್ಯ ಅಭಿಮಾನಿಗಳಿಗೆ ಮಾತ್ರವಲ್ಲ, ಚಿತ್ರರಂಗದ ನಟ ನಟಿಯರಿಗೂ ಕ್ರಶ್. ಕಾವ್ಯ ಅವರು ಹೇಳುವಂತೆ ಯಶ್ ಅವರು ಮಾಸ್ ಆ್ಯಟಿಟ್ಯೂಡ್ ಮತ್ತು ಸ್ಕ್ರೀನ್ ಪ್ರೆಸೆಂಟಿಂಗ್ಸ್ ಇರ್ಬೋದು, ಯಾರಿಗಾದರೂ ಇಷ್ಟ ಆಗಲ್ಲ ಅಂತಾನೇ ಇಲ್ಲ. ಒಂದು ಕಾಲದಲ್ಲಿ ಟಿವಿಯಲ್ಲಿ ಯಶ್ ಅವರ ನಟನೆ ನೋಡಿ ಇಷ್ಟಪಟ್ಟ ಕಾವ್ಯ ಇಂದು ತಾನು ಒಬ್ಬ ನಟಿಯಾಗಿ ಯಶ್ ಅವರ ಸಕ್ಸಸ್ ಪಯಣದಲ್ಲಿ ಹತ್ತಿರದಿಂದ ನೋಡಿ ಬೆಳೆದ್ರೆ ಹಿಂಗೆ ಬೆಳಿಬೇಕಪ್ಪ ಅನ್ನೋ ಒಂದಿಷ್ಟು ಪ್ರೇರೇಪಣೆಯನ್ನು ತಗೊಂಡಿದ್ದಾರೆ ಕಾವ್ಯ ಅವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸಾಕಷ್ಟು ನಟ ನಟಿಯರು ಕೂಡ ಯಶ್ ಅವ್ರಿಗೆ ಫ್ಯಾನ್ಸ್. ಈಗ ಏನು ಸಿನಿಮಾ ಮಾಡ್ತಾ ಇದ್ದಾರೆ, ಸಿನಿಮಾ ರಂಗಕ್ಕೇನು ಬಂದಿದ್ದಾರೆ, ಹಾಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರಾಗಿರಬಹುದು, ಒಂದಿಷ್ಟು ಜನ ಕೇಳಿದ್ರು ಹೇಳ್ತಾರೆ ನಾನು ಯಶ್ ಅವರ ಅಭಿಮಾನಿ ಅಂತಲೇ ಹೇಳ್ತಾರೆ. ಎನಿವೇ, ನೀವು ಕೂಡ ಯಶ್ ಅವರ ಅಭಿಮಾನಿನ? ಕಾವ್ಯ ಅವರ ಈ ಒಂದು ಕ್ರಶ್ ಬಗ್ಗೆ ನಿಮ್ಗೇನು ಅನಿಸುತ್ತೆ, ಅಭಿಪ್ರಾಯವನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.